ಕಾರ್ಯಾಚರಣೆ ಭರದಿಂದ ಸಾಗಿದೆ. ಕೆಲವೇ ಕ್ಷಣದಲ್ಲಿ ಕಾಶ್ಮೀರಕ್ಕೆ ಅಮಿತ್ ಶಾ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಆಗಮಿಸುತ್ತಾರೆ. ಮೋದಿ ಜೊತೆಯಲ್ಲಿ ಮಾತುಕತೆ ಬಳಿಕ ಕಾಶ್ಮೀರಕ್ಕೆ ಅಮಿತ್ ಶಾ ಧಾವಿಸುತ್ತಾರೆ. ಕೆಲವೇ ಕ್ಷಣದಲ್ಲಿ ಕಾಶ್ಮೀರಕ್ಕೆ ಅಮಿತ್ ಶಾ ಹೋಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಸೂಚನೆ ಕೊಟ್ಟ ಹಿನ್ನೆಲೆ ಕೆಲವೇ ಹೊತ್ತಿನಲ್ಲಿ ಅಮಿತ್ ಶಾ ಕಾಶ್ಮೀರಕ್ಕೆ ಹೋಗ್ತಾರೆ, ಪಹಲ್ಗಾಮ್ಗೆ ಹೋಗ್ತಾರೆ, ಪರಿಸ್ಥಿತಿಯನ್ನ ಅವಲೋಕಿಸುತ್ತಾರೆ. ಹಾಗೆ ಕಾರ್ಯಾಚರಣೆ ಕ್ಷಿಪ್ರಗತಿಯ ಬಗ್ಗೆ ಸೂಚನೆಯನ್ನು ಕೊಡ್ತಾರೆ. ಮೋದಿ ಜೊತೆಯಲ್ಲಿ ಮಾತಾಡಿದ್ದಾರೆ. ನೋಡಿ, ಇದು ನೀರವ ಮೌನ ಆವರಿಸಿರೋದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇದು ಪಹಲ್ಗಾಮ್ನಲ್ಲಿ ದೃಶ್ಯ ನೋಡಿ. ಇದು ಪಹಲ್ಗಾಮ್ನ ನೇರ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ತಮ್ಮವರನ್ನ ಕಳ್ಕೊಂಡವರು ಈಗ ರೋಧಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ತಮ್ಮವರನ್ನ ಕಳ್ಕೊಂಡಿದ್ದಾರೆ. ಅವರು ಅಟ್ಯಾಕ್ನಲ್ಲಿ ಪಾಪ ಕೆಲವರು ಇಂಜೂರ್ ಇದ್ದಾರೆ, ಕೆಲವರು ಪ್ರಾಣ ತೆತ್ತಿದ್ದಾರೆ. ಹೀಗಾಗಿ ಅವರ ಮನೆಯವರೆಲ್ಲರೂ ಕೂಡ ರೋಧಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಂಜುನಾಥ್ ರಾವ್ ಅವರು ಕರ್ನಾಟಕದವರು, ಕನ್ನಡಿಗರು, ಅವರು ಮೃತಪಟ್ಟಿದ್ರೆ ಈ ದೃಶ್ಯದಲ್ಲಿ ತಾವು ಗಮನಿಸ್ತಿರೋ ಹಾಗೆ ಪಾಪ ಈ ತಾಯಿ ತಮ್ಮ ಮನೆಯವರನ್ನ ಕಳ್ಕೊಂಡಿದ್ದಾರೆ. ಆ ಕಾರಣದಿಂದ ಅವರ ರೋದನೆ ನೋಡಿ. ಕಾಶ್ಮೀರಕ್ಕೆ ಪ್ರವಾಸಕ್ಕಂತೇಳಿ ಹೋದವರು, ಖುಷಿ ಖುಷಿಯಾಗಿ ಕಾಶ್ಮೀರಕ್ಕೆ ಹೋದವರು, ಆದರೆ ಈ ರೀತಿ ದುರಂತ ಅಂತ್ಯ ಆಗಿದೆ ಅವರ ಮನೆಯವರದ್ದು. ಈ ನಿಟ್ಟಿನಲ್ಲಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲಿದ್ದಂಥ ಸೇನಾ ಸಿಬ್ಬಂದಿ ಅವರೆಲ್ಲರನ್ನು ಕೂಡ ಸಂತೈಸಿ ಈಗ ಕಳಿಸ್ತಾ ಇರುವಂತಹ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಅವರನ್ನ ಈಗ ವಾಪಸ್ ಕರೆದುಕೊಂಡು ಬರುವಂತ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕಾರ್ಯಾಚರಣೆಯನ್ನ ಕ್ಷಿಪ್ರಗತಿಯಲ್ಲಿ ಮಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ. ಹೋಮ್ ಮಿನಿಸ್ಟರ್, ಕೇಂದ್ರ ಮಂತ್ರಿಗಳು ಕೂಡ ಕೆಲವೇ ಹೊತ್ತಿನಲ್ಲಿ ಆಗಮಿಸುತ್ತಾರೆ. ಲೋಕಸಭಾ ಸದಸ್ಯರು ಅವರು ಮಂತ್ರಿ ಆಗಿದ್ದಾರೆ. ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರು ಈಗಾಗಲೇ ಎಲ್ಲ ತರದ ಈಗ ನನಗೆ ಸ್ವಲ್ಪ ಮನೆಯವರಿಗೆ ಏನು ಸಮಾಧಾನ ಹೇಳಬೇಕು ಹೇಳುವಂತ ಕೆಲಸನ ತಾವು ಮಾಡಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅವರ ವಿಶೇಷ ಪ್ರಯತ್ನ ಇದರೊಳಗಡೆ ಸಹಕಾರಿ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಲೇಟೆಸ್ಟ್ ಇನ್ಫಾರ್ಮೇಶನ್ ಸಿಕ್ಕಿರೋದು ಉಳಿದಂತೆ ಸಂಗತಿಗಳು ಈಗಾಗಲೇ ಅವರು ಮೀಟಿಂಗ್ ಮಾಡ್ತಾರೆ. ಈಗಾಗಲೇ ನಮ್ಮ ಅಮಿತ್ ಶಾ ಅವರು ಹೋಗ್ತಾ ಇದ್ದಾರೆ. ಉಳಿದಂತೆ ಸಂಗತಿ ಬಗ್ಗೆ ಅವ್ರನ್ನ ಡೀಟೇಲ್ ಹೇಳಿಲ್ಲ. ಬಟ್ ಅದರ ಬಹಳ ಪ್ರಮುಖವಾಗಿ ಅವರನ್ನ ತಗೊಂಡ್ಬರುವಂತ ಕೆಲಸವನ್ನ ಮಂಜುನಾಥನ್ನ ಕರ್ಕೊಂಡ್ಬರೋ ಪ್ರಯತ್ನ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸಚಿವರು ಎಸ್ ಶ್ರೀನಗರದ ಅಲ್ಲಿ ನಮ್ಮ ಸಚಿವರು ಯಾರಿದ್ದಾರೆ ಅವರು ಇಂಡಿಪೆಂಡೆಂಟ್ ಕಾಂಟ್ಯಾಕ್ಟ್ ಮಾಡಿದಂತ ಒಬ್ಬ ಹಿಂದೂ ಸಚಿವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಲಿಂಕ್ ಅಲ್ಲಿದ್ದಾರೆ, ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಅವ್ರ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ. ಸದ್ಯಕ್ಕೆ ಕಾರ್ಯಾಚರಣೆಯನ್ನು ಕ್ಷಿಪ್ರಗೊಳಿಸಿದ್ದಾರೆ. ಪಾಕ್ ಉಗ್ರರಿಗೆ ಅಮಿತ್ ಶಾ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರವಾಸಿಗರ ಮೇಲಿನ ದಾಳಿಯನ್ನು ನಾವು ಸಹಿಸೋದಿಲ್ಲ ಅಂತೇಳಿ ಹೇಳಿದ್ದಾರೆ. ದಾಳಿ ನಡೆಸಿದ ಯಾರೊಬ್ಬರನ್ನು ಕೂಡ ಬಿಡೋದಿಲ್ಲ ಅಂತೇಳಿ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಉಗ್ರರನ್ನ ಹೆಡೆಮುರಿ ಕಟ್ಟಬೇಕು ಅಂತ ಹೇಳಿ ರಾಜ್ಯದಿಂದಲೂ ಕೂಡ ಒತ್ತಡ ಹೆಚ್ಚಾಗಿದೆ. ಈ ಘಟನೆಯಿಂದ ಬಹಳ ದುಃಖ ಆಗಿದೆ ಅಂತೇಳಿ ಚನ್ನಬಸಪ್ಪ ಅವರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಂಜುನಾಥ್ ರಾವ್ ಅವರು ಮೃತಪಟ್ಟರಲ್ಲ, ಅವರ ಮನೆಗೆ ಬಂದವರು ಚನ್ನಬಸಪ್ಪ ಅವರು, ಶಿವಮೊಗ್ಗ ಕ್ಷೇತ್ರದ ಶಾಸಕರು, ಅವರು ಮಾತಾಡ್ತಾ ಹೇಳಿದ್ದಾರೆ. ವಾಪಸ್ ಅವರ ಧರ್ಮಪತ್ನಿ ಪಲ್ಲವಿ ಮತ್ತೆ ಉಳಿದಂತ ಕರ್ನಾಟಕದವರು ಯಾರಿದ್ದಾರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ನಾವು ಅಲ್ಲಿಯ ಅಧಿಕಾರಿಗಳ ಜೊತೆಗೆ, ಅಲ್ಲಿಯ ನಮ್ಮ ನಾಯಕರ ಜೊತೆಗೆ ಸಂಪರ್ಕವನ್ನು ಮಾಡ್ತಾ ಇದೀವಿ ಅನ್ನೋದನ್ನ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಮಾಹಿತಿ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರ ಶ್ರೀನಗರದ ಆಸ್ಪತ್ರೆಗೆ ಶಿಫ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತಮ್ಮವರನ್ನ ಕಳ್ಕೊಂಡಂತ ಅವರ ಕುಟುಂಬಸ್ಥರು ದುಃಖಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಸಿಬ್ಬಂದಿ ಈಗ ಅಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿ ಮತ್ತೆ ಸೇನಾ ಸಿಬ್ಬಂದಿಯವರನ್ನ ಸುರಕ್ಷಿತ ಸ್ಥಳಗಳಿಗೆ ಕಳುಹಿಸ್ತಾ ಇದ್ದಾರೆ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಈ ಪ್ರಕರಣದಲ್ಲಿ ಈಗ ಭಯೋತ್ಪಾದಕರನ್ನ ಹೆಡೆಮುರಿ ಕಟ್ಟುವಂತಹ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಅದೆಲ್ಲದರ ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಕಾರ್ಯಾಚರಣೆ ಭರದಿಂದ ಸಾಗಿದೆ. ಕೆಲವೇ ಕ್ಷಣದಲ್ಲಿ ಕಾಶ್ಮೀರಕ್ಕೆ ಅಮಿತ್ ಶಾ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಆಗಮಿಸುತ್ತಾರೆ. ಮೋದಿ ಜೊತೆಯಲ್ಲಿ ಮಾತುಕತೆ ಬಳಿಕ ಕಾಶ್ಮೀರಕ್ಕೆ ಅಮಿತ್ ಶಾ ಧಾವಿಸುತ್ತಾರೆ. ಕೆಲವೇ ಕ್ಷಣದಲ್ಲಿ ಕಾಶ್ಮೀರಕ್ಕೆ ಅಮಿತ್ ಶಾ ಹೋಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಸೂಚನೆ ಕೊಟ್ಟ ಹಿನ್ನೆಲೆ ಕೆಲವೇ ಹೊತ್ತಿನಲ್ಲಿ ಅಮಿತ್ ಶಾ ಕಾಶ್ಮೀರಕ್ಕೆ ಹೋಗ್ತಾರೆ, ಪಹಲ್ಗಾಮ್ಗೆ ಹೋಗ್ತಾರೆ, ಪರಿಸ್ಥಿತಿಯನ್ನ ಅವಲೋಕಿಸುತ್ತಾರೆ.
ಹಾಗೆ ಕಾರ್ಯಾಚರಣೆ ಕ್ಷಿಪ್ರಗತಿಯ ಬಗ್ಗೆ ಸೂಚನೆಯನ್ನು ಕೊಡ್ತಾರೆ. ಮೋದಿ ಜೊತೆಯಲ್ಲಿ ಮಾತಾಡಿದ್ದಾರೆ. ನೋಡಿ, ಇದು ನೀರವ ಮೌನ ಆವರಿಸಿರುವುದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇದು ಪಹಲ್ಗಾಮ್ನಲ್ಲಿ ದೃಶ್ಯ ನೋಡಿ. ಇದು ಪಹಲ್ಗಾಮ್ನ ನೇರ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ತಮ್ಮವರನ್ನ ಕಳ್ಕೊಂಡವರು ಈಗ ರೋಗಿಸ್ತಾ ಇರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ತಮ್ಮವರನ್ನ ಕಳ್ಕೊಂಡಿದ್ದಾರೆ. ಅವರು ಅಟ್ಯಾಕ್ನಲ್ಲಿ ಪಾಪ ಕೆಲವರು ಇಂಜೂರ್ ಇದ್ದಾರೆ, ಕೆಲವರು ಪ್ರಾಣ ತೆತ್ತಿದ್ದಾರೆ. ಹೀಗಾಗಿ ಅವರ ಮನೆಯವರೆಲ್ಲರೂ ಕೂಡ ರೋಧಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಂಜುನಾಥ್ ರಾವ್ ಅವರು ಕರ್ನಾಟಕದವರು, ಕನ್ನಡಿಗರು, ಅವರು ಮೃತಪಟ್ಟಿದ್ರೆ ಈ ದೃಶ್ಯದಲ್ಲಿ ತಾವು ಗಮನಿಸ್ತಿರೋ ಹಾಗೆ ಪಾಪ ಈ ತಾಯಿ ತಮ್ಮ ಮನೆಯವರನ್ನ ಕಳ್ಕೊಂಡಿದ್ದಾರೆ. ಆ ಕಾರಣದಿಂದ ಅವರ ರೋದನೆ ನೋಡಿ. ಕಾಶ್ಮೀರಕ್ಕೆ ಪ್ರವಾಸಕ್ಕಂತೇಳಿ ಹೋದವರು, ಖುಷಿ ಖುಷಿಯಾಗಿ ಕಾಶ್ಮೀರಕ್ಕೆ ಹೋದವರು, ಆದರೆ ಈ ರೀತಿ ದುರಂತ ಅಂತ್ಯ ಆಗಿದೆ ಅವರ ಮನೆಯವರದ್ದು. ಈ ನಿಟ್ಟಿನಲ್ಲಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲಿದ್ದಂಥ ಸೇನಾ ಸಿಬ್ಬಂದಿ ಅವರೆಲ್ಲರನ್ನು ಕೂಡ ಸಂತೈಸಿ ಈಗ ಕಳಿಸ್ತಾ ಇರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಅವರನ್ನ ಈಗ ವಾಪಸ್ ಕರೆದುಕೊಂಡು ಬರುವಂಥ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕಾರ್ಯಾಚರಣೆಯನ್ನ ಕ್ಷಿಪ್ರಗತಿಯಲ್ಲಿ ಮಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ. ಹೋಮ್ ಮಿನಿಸ್ಟರ್, ಕೇಂದ್ರ ಮಂತ್ರಿಗಳು ಕೂಡ ಕೆಲವೇ ಹೊತ್ತಿನಲ್ಲಿ ಆಗಮಿಸುತ್ತಾರೆ. ಲೋಕಸಭಾ ಸದಸ್ಯರು ಅವರು ಮಂತ್ರಿ ಆಗಿದ್ದಾರೆ. ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರು ಈಗಾಗಲೇ ಎಲ್ಲ ತರದ ಈಗ ನನಗೆ ಸ್ವಲ್ಪ ಮನೆಯವರಿಗೆ ಏನು ಸಮಾಧಾನ ಹೇಳಬೇಕು ಹೇಳುವಂತ ಕೆಲಸನ ತಾವು ಮಾಡಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅವರ ವಿಶೇಷ ಪ್ರಯತ್ನ ಇದರೊಳಗಡೆ ಸಹಕಾರಿ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಲೇಟೆಸ್ಟ್ ಇನ್ಫಾರ್ಮೇಶನ್ ಸಿಕ್ಕಿರೋದು ಉಳಿದಂತೆ ಸಂಗತಿಗಳು ಈಗಾಗಲೇ ಅವರು ಮೀಟಿಂಗ್ ಮಾಡ್ತಾರೆ. ಈಗಾಗಲೇ ನಮ್ಮ ಅಮಿತ್ ಶಾ ಅವರು ಹೋಗ್ತಾ ಇದ್ದಾರೆ. ಉಳಿದಂತೆ ಸಂಗತಿ ಬಗ್ಗೆ ಅವ್ರಿಗೆ ಡೀಟೇಲ್ ಹೇಳಿಲ್ಲ. ಬಟ್ ಅದರ ಬಹಳ ಪ್ರಮುಖವಾಗಿ ಅವರನ್ನ ತಗೊಂಡ್ಬರುವಂತ ಕೆಲಸವನ್ನ ಮಂಜುನಾಥನ ಕರ್ಕೊಂಡ್ಬರೋ ಪ್ರಯತ್ನ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸಚಿವರು ಎಸ್ ಶ್ರೀನಗರದ ಅಲ್ಲಿ ನಮ್ಮ ಸಚಿವರು ಯಾರಿದ್ದಾರೆ ಅವರು ಇಂಡಿಪೆಂಡೆಂಟ್ ಕಾಂಟ್ಯಾಕ್ಟ್ ಮಾಡಿದಂತ ಒಬ್ಬ ಹಿಂದೂ ಸಚಿವರು ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಲಿಂಕ್ ಅಲ್ಲಿದ್ದಾರೆ, ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಅವ್ರ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ. ಸದ್ಯಕ್ಕೆ ಕಾರ್ಯಾಚರಣೆಯನ್ನು ಕ್ಷಿಪ್ರಗೊಳಿಸಿದ್ದಾರೆ. ಪಾಕ್ ಉಗ್ರರಿಗೆ ಅಮಿತ್ ಶಾ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರವಾಸಿಗರ ಮೇಲಿನ ದಾಳಿಯನ್ನು ನಾವು ಸಹಿಸೋದಿಲ್ಲ ಅಂತೇಳಿ ಹೇಳಿದ್ದಾರೆ. ದಾಳಿ ನಡೆಸಿದ ಯಾರೊಬ್ಬರನ್ನು ಕೂಡ ಬಿಡೋದಿಲ್ಲ ಅಂತೇಳಿ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಉಗ್ರರನ್ನ ಹೆಡೆಮೂರಿ ಕಟ್ಟಬೇಕು ಅಂತ ಹೇಳಿ ರಾಜ್ಯದಿಂದಲೂ ಕೂಡ ಒತ್ತಡ ಹೆಚ್ಚಾಗಿದೆ. ಈ ಘಟನೆಯಿಂದ ಬಹಳ ದುಃಖ ಆಗಿದೆ ಅಂತೇಳಿ ಚನ್ನಬಸಪ್ಪ ಅವರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಂಜುನಾಥ್ ರಾವ್ ಅವರು ಮೃತಪಟ್ಟರಲ್ಲ, ಅವರ ಮನೆಗೆ ಬಂದವರು ಚನ್ನಬಸಪ್ಪ ಅವರು, ಶಿವಮೊಗ್ಗ ಕ್ಷೇತ್ರದ ಶಾಸಕರು, ಅವರು ಮಾತಾಡ್ತಾ ಹೇಳಿದ್ದಾರೆ. ವಾಪಸ್ ಅವರ ಧರ್ಮಪತ್ನಿ ಪಲ್ಲವಿ ಮತ್ತೆ ಉಳಿದಂತ ಕರ್ನಾಟಕದವರು ಯಾರಿದ್ದಾರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ನಾವು ಅಲ್ಲಿಯ ಅಧಿಕಾರಿಗಳ ಜೊತೆಗೆ, ಅಲ್ಲಿಯ ನಮ್ಮ ನಾಯಕರ ಜೊತೆಗೆ ಸಂಪರ್ಕವನ್ನು ಮಾಡ್ತಾ ಇದೀವಿ ಅನ್ನೋದನ್ನ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಮಾಹಿತಿ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರ ಶ್ರೀನಗರದ ಆಸ್ಪತ್ರೆಗೆ ಶಿಫ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತಮ್ಮವರ